ಸರ್ ಏನಿಲ್ಲ, ಇದು ಮ್ಯೂಸಿಕ್ದು. ಅದಕ್ಕೆ ಇನ್ನೊಂದು ಇದನ್ನು ಮಾಡ್ತೀನಿ 24th ನಿಮ್ಮನ್ನೆಲ್ಲರನ್ನು ಕರೆದು ಖಂಡಿತವಾಗ್ಲೂ. ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸ್ಟೆಪ್ ಬೈ ಮೇಡಮ್ 100 ಮಾಡಿದಾಳೆ ಮೇಡಮ್, ಸಾಂಗ್ ಮಾಡಿದಾಳೆ. ಏನು ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನು ಹೇಳೋಣ ಮೇಡಮ್. ಬಟ್ ತೊಂದರೆ ಅಂತೂ ಕೊಟ್ಟು ಒಂದು ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಅಂದ್ಬಿಟ್ಟು ಇನ್ನು ಮಿಕ್ಕಿದೇನು ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್. ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾ ಖರ್ಚು ಮಾಡಿದ್ವಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಸಿನಿಮಾ ಮುಗಿಬೇಕು. ಫಸ್ಟ್ ಕಾಪಿ ಬರೋವರೆಗೂ ಇನ್ನೂ ಫಸ್ಟ್ ಕಾಪಿ ತೆಗಿಬೇಕು. ಅದಾದಮೇಲೆ ತಿರ್ಗಾ ಪಬ್ಲಿಸಿಟಿ ಇದೆ. ಅದೆಲ್ಲ ಆದಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ರೊಚ್ಕೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಟಿನ ಮುಂದೆ ಹಾಕೋ, ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದಿವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಳ್ತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ಏನು ಮೇಡಮ್ 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತೀನಿ ಮೇಡಮ್. ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ ಹಂಗೆ ತಿರ್ಕಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಗೀತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಎದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವರು ನಿಂತರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ಇವನು ಶೂಟಿಂಗಲ್ಲಿ ಹಿಂಗೇನೆ ಲವ್ ಮಗನೇ ಹಿಂಗೆ ಡೈಲಾಗ್ಗಳು ಆಮೇಲೆ ಓಹೋ ಅಂತಾನೆ ಹಿಂಗೆ ರೇಗ್ಸೋದು ನನಗೆ ಅವನು. ಎಸ್ ಮೇಡಮ್, ಏನಾರು ಇದ್ರೆ ಯಾರಿಗಾದ್ರೂ 6 ಜನದಲ್ಲಿ ಇನ್ನೇನಿರುತ್ತಣ. ಆಮೇಲೆ ನಮ್ಮ ಮೇಡಮ್ ರೊಚ್ಕೆತ್ಬಿಟ್ಟು ಮಚ್ಚೆ ತತ್ತಾರೆ ಧ್ರುವಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 16th ಡೈಲಾಗ್ ಬೇಡ ಮಗ, ನೆಕ್ಸ್ಟ್ ಬರ್ತದೆ. ಅಮ್ಮ ಸಾರಿ, ಮೈಕ್ ಕೊಡು ಮೇಡಮ್. ಅಮ್ಮ ಹ್ಞೂ ಮೇಡಮ್, ಬಟ್ ಬೈಕಿ ಬೇಡಿ ನೀವು. ತುಂಬ ಪ್ರೀತಿಯಿಂದ ಮಾಡಿ, ನಾನು ಲವ್ ಯು ಹೇಳಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್. ಮೇಡಮ್ ನೋಡಿ ಯಾ ಇಲ್ಲಿ ನೋಡಿ ಮೇಡಮ್ ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತವರೆಗೂ. ಮೇಡಮ್ ಸ್ಪೀಡ್ ಡೈಲಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆ ಏನಾಗ್ತಾ ಇದೆ ಅಂದ್ರೆ ಏನೋ ನಿಮ್ಮ ಮನೆ ಮಕ್ಕಳು ಅಂತ ಒಟ್ಟಿಗೆ ಹಾಕಬಿಡಿ ಮೇಡಮ್. ಇಲ್ಲ ಮೇಡಮ್, ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ, ಕುಂತ್ಕೊಳ್ಳಿ ನೀವು ಕಾಫಿ ಕುಡಿಯುವ ಕುತ್ಕೊಳ್ಳಿ ನೀವು ಇಲ್ಲ ಕುತ್ಕೊಳ್ಳಿ, ಜ್ಯೂಸ್ ಕುಡಿಯುವ ಕುತ್ಕೊಳ್ಳಿ. ಈಗ ಆಕ್ಟಿವ್ ಆಗಿರೋ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರಲ್ಲಿ ಈಗ ಗೊತ್ತು ನಿಮಗೆಲ್ಲ ಏನು ಅಂತ. ಅದಕ್ಕೆ ಈ ಥರ ಸಮಸ್ಯೆಗಳಾಗ್ತಾ ಇರೋದು. ಬಂದ್ ಮಾಡ್ಬಿಡ್ತೀವಿ, ಇವ್ರು ಯಾರು ಬಂದ್ ಮಾಡಕ್ಕೆ ಯಾಕೆ ಬಂದ್ ಮಾಡಬೇಕು? ಸಮಸ್ಯೆ ಏನಿದೆ ಅದು ಸರಿ ಮಾಡ್ಕೋಬೇಕಲ್ವ? ಕರೆಕ್ಟ್. ಈಗ ಮಾತಾಡದೇ ಇರೋದೇ ಸಮಸ್ಯೆ ಆಗ್ತದೆ ನೋಡಿ. ಈ ಥರ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಹಾಕೋ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು. ನಾವಲ್ಲ, ಇವ್ರು ಬೈಬೇಕು. ಒಂಬಳೆಯವ್ರು ಬೈಬೇಕು, ರಾಕ್ಲೈನ್ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತ ನೆನ್ನೆ ವಿಡಿಯೋ ನೋಡಿದೆ, ರವಿ ಸರ್ ಚೆನ್ನಾಗಿ ಬೈದಿದ್ದಾರೆ. ಮುಚ್ಚಿಬಿಡ್ರಯ್ಯ, ಮುಚ್ಕೊಂಡು ಹೋಗ್ಬಿಡ್ರಯ್ಯ, ಎಲ್ಲ ಹೋಗ್ಬಿಡ್ಲಿ, ಬೀದಿಗೆ ಹೋಗ್ಬಿಡ್ಲಿ ಅಂತ. ಸೊ ಇವ್ರು ಇವೇ ಕೆಲಸದ ಮೇಡಮ್. ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ. ಇವಾಗ ಬಂದು ಸಿನಿಮಾ ರಿಲೀಸ್ ಮಾಡ್ರೋ ಬಡಿ ಮಕ್ಳ ಅಂತ, ತಿರ್ಗಾ ಹೋಗಿ ಚೇಂಬರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಅಂತೀರಾ ನಮಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಇಲ್ಲೊಬ್ಬ ಅವನೇ ಮೇಡಮ್, ಇಲ್ಲಿ ಚೇಂಬರು ನಮ್ಮವನೊಬ್ಬ, ಇಲ್ಲಿ ಚೇಂಬರ್ ಅವನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ಒಂದು ಸೆಕೆಂಡ್ ಧ್ರುವನ್ ಕೊಟ್ಟೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್, ಎಲ್ರಿಗೂ ಖುಷಿ ಆಗುವಂಥದ್ದು,
ಹೀ ಬೀಯಿಂಗ್ ಅ ರೆಪ್ಯೂಟೆಡ್ ಡೈರೆಕ್ಟರ್, ಅವ್ರು ಎಷ್ಟೋ ಜನ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು, ಆ್ಯಂಡ್ ಆಲ್ಸೋ ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮಂಜು ಅವರಾಗಿರ್ಬೋದು, ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು KD ಅಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್. ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಮೇಡಮ್ ನಮ್ಮ ಮೈದನ್ ಜೊತೆ ಒಂದು ಶಾಟಲ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬೇಡ ಅಂತವನೆ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್. 100% ಬರ್ತೀನಿ ಮೇಡಮ್. ಹಂಗಾರೆ ಪ್ರಭುದೇವ್ ಜೊತೆ ಬರ್ತೀನಿ ಮೇಡಮ್, ಇವನ್ ಜೊತೆ ಮಾತ್ರ ಬರಲ್ಲ. ಥ್ಯಾಂಕ್ ಯು.